ಇದು ಕರೆಕ್ಟ್ ಅಲ್ಲ ಅದ್ಕೆ. ಅಭಿ ನೀನು ಎಷ್ಟು ಚೆನ್ನಾಗಿರ್ತೀರಾ. ನೀವ್ ಅಣ್ಣ ತಂಗಿ ಮಧ್ಯೆ ಜಗಳ ಬರೋದು ಒಳ್ಳೇದಲ್ಲ. ಹಾಗಂತ ಅಣ್ಣ ನಿಜನ್ ಮುಚ್ಚಿಡೋದು ಒಳ್ಳೇದ ಶಶಿ? ಸಮಯ ಬಂದಾಗ ಅವನೇ ಹೇಳ್ತೀನಿ ಅಂತ ಅಭಿ ಹೇಳಿದನಲ್ವಾ ಅದ್ಕೆ. ಅಲ್ಲಿವರೆಗೂ ನಿನ್ ಪರಿಸ್ಥಿತಿ ಏನಾಗ್ಬೇಕು? ನನ್ಗೋಸ್ಕರ ನೀವಿಬ್ರು ಜಗಳ ಮಾಡ್ತೀರಾ? ಯಾವತ್ತು ನಿನ್ಗೊಂದ್ ಮಾತು ಅಂದಿರೋ ಅಭಿ ಇವತ್ ನಿನ್ಗೆ ಅಷ್ಟೊಂದ್ ಮಾತು ಬೈತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅದ್ಕೆ. ನೀನ್ ನೋಡಿದ ಅಣ್ಣನ್ ಕೋಪ ನಿಜ ಅಲ್ಲ ಶಶಿ. ನಮ್ಮನ್ನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ಅಣ್ಣ ಹಾಗೆ ನಾಟಕ ಆಡಿದ್ದು. ಮತ್ತೆ ಅಭಿಗ್ ಅಷ್ಟೊಂದ್ ನೋವು ಕೊಡ್ತಾ ಈ ಮನೇಲಿರೋದ್ ಯಾಕೆ ಅದ್ಕೆ? ನಮ್ಮನ್ನ ಕಳ್ಸೋದಕ್ಕೋಸ್ಕರನೇ ಬೇಜಾರ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಮಾಡ್ತಿಲ್ಲ. ಇನ್ನೇನೋ ಇದೆ, ಅದೇನೋ ಅಂತ ತಿಳ್ಕೋಬೇಕು. ಅದು ನಾವು ಕೇಳೋ ಅಂತದಾದ್ರೆ ಅಭಿನ ಹೇಳ್ತೇನಲ್ವಾ ಅದ್ಕೆ. ಯಾಕೆ ಬಲ್ವಂತ ಮಾಡೋದು? ಅಣ್ಣನ್ನ ಒಂಟಿಯಾಗಿ ಮಾಡಬಾರ್ದು ಶಶಿ. ಅವನನ್ನ ಅವ್ನ ನೋವಿನ ಜೊತೆ ಬಿಡಬಾರ್ದು. ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಎಲ್ಲರೂ ಸೇರಿ ಪರಿಹರಿಸಬಹುದು ಅಲ್ವಾ? ಅರ್ಥ ಆಯ್ತು ಅದ್ಕೆ. ಆದ್ರೆ ಅದಕ್ಕೋಸ್ಕರ ನೀವು ಜಗಳ ಮಾಡ್ತಿದ್ದೀರಾ, ಅದನ್ ಬೇಡ ಅಂತಿದ್ದೀನಿ. ಯಾಕೆ ಬೇಡ? ಅವನ್ ಏನ್ ಮಾಡಿದ್ರು ನೋಡ್ತಾ ಸುಮ್ನೆ ಇರ್ಬೇಕಾ? ಅವನ್ ಆಡಿದ್ದೆ ಆಟ, ಹಾಡಿದ್ದೆ ಹಾಡು ಅನ್ಕೋಬೇಕಾ? ನಾವೇನಾದ್ರೂ ಕಿವಿ ಕಾಟನ್ ಇಟ್ಕೊಂಡು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಕೈಗೆ ಸರ್ಪಳಿ ಹಾಕೊಂಡ್ ಬಂದಿದೀವ? ಅಣ್ಣ ಅದು ನೋಡಮ್ಮ ಶಶಿ, ನಿನಗೆ ಅವನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಏನೋ ಉದ್ದ ಇದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ ಅಂತ ಅವನ್ ಫ್ಲಾಶ್ ಬ್ಯಾಕ್ ಏನು ಅಂತ ತಿಳ್ಕೊಳ್ದೆ ಅವನ್ ಜೊತೆ ಪ್ರೀತಿಲ್ ಬಿದ್ದಿದ್ಯಾ? ನನ್ಗೇನಾದ್ರೂ ಅನ್ನು ಅಣ್ಣ, ಆದ್ರೆ ಅಭಿಗೇನು ಅನ್ಬೇಡ. ಅವನು ಬಂಗಾರ. ಪ್ರೀತಿಲ್ ಬಿದ್ರೆ ಕಲ್ಲು ಕೂಡ ವಜ್ರದ ಹಾಗೆ ಕಾಣುತ್ತೆ, ಬಂಡೆ ಕಲ್ಲು ಕೂಡ ಬಂಗಾರದ ಹಾಗೆ ಕಾಣಿಸುತ್ತೆ. ಪ್ಲೀಸ್ ಅಣ್ಣ. ಶಶಿ, ನೀನ್ ಹೋಗು, ನಾನ್ ಮಾತಾಡ್ತೀನಿ. ಸರಿ ಅದ್ಕೆ. ನನ್ ಜೊತೆ ಏನ್ ಮಾತಾಡ್ಬೇಕು ಬಂಗಾರ? ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ? ನಾವು ಬಂದಿರೋದೇ ಅದಕ್ಕಲ್ವಾ? ನಾನು ನಮ್ಮಣ್ಣನ ಹತ್ರ ಮಾತಾಡ್ತಿದ್ರೆ ಮಧ್ಯದಲ್ಲಿ ನಿಮ್ಮನ್ನ ಯಾರು ಬರೋಕ್ ಹೇಳಿದ್ರು? ಯಾರಾದ್ರೂ ಡಂಗೂರ ಸಾರಿ ಕರಿಬೇಕಾ ಏನು? ಕಟ್ಕೊಂಡಿರೋ ಹೆಂಡತಿಗೆ ಅವಮಾನ ಆಗ್ತಾ ಇದ್ರೆ ಮೀಸೆ ಪೌರುಷ ರೋಷ ಇರೋ ಯಾವುದೇ ಗಂಡಸಾದ್ರೂ ಸುಮ್ನೆ ಇರ್ತಾರ? ಅವಮಾನ ಮಾಡ್ದವನ್ನ ಅಪ್ ಅಂಡ್ ಡೌನ್ ಹೊಡಿದೇನೆ ಸುಮ್ನೆ ಇರಕ್ಕಾಗತ್ತಾ? ಅದೇ ಕೆಲ್ಸ ನಾನು ಮಾಡ್ದೆ. ನಿನಗೆ ಅವಮಾನ ಮಾಡಿದ್ ನಿಮ್ಮ ಅಣ್ಣನ್ನ ತಡ್ದೆ. ಅಂದ್ರೆ ನಮ್ಮ ಅಣ್ಣನ್ನೇ ದೂರ ತಳ್ತೀರಾ? ನನಗೆ ನೀನ್ ಮುಖ್ಯ ಬಂಗಾರ. ನಿನಗೆ ಇನ್ಸಲ್ಟ್ ಆದ್ರೆ ನಾನು ಸ್ವಲ್ಪನೂ ತಡೆಯಕ್ಕಾಗಲ್ಲ. ನಿನಗೆ ಬೈದಿರೋದು ನಿಮ್ಮ ಅಣ್ಣ ಆದ್ರೂ, ಅಮೆರಿಕ ಪ್ರೆಸಿಡೆಂಟ್ ಆದ್ರೂ ಎದುರಿಸ್ತೀನಿ. ಸ್ವಲ್ಪ ಓವರ್ ಅನಿಸ್ತಿಲ್ವಾ? ಏನಮ್ಮ, ಸೀತೆಗೋಸ್ಕರ ರಾವಣನ ಜೊತೆ ರಾಮ ಯುದ್ಧ ಮಾಡಿದ್ರೆ ದೇವ್ರು ಅಂದ್ರು. ಅದೇ ಒಬ್ಳು ಹೆಂಡತಿಗೋಸ್ಕರ ಗಂಡ ಎದುರಿಸಿ ಮಾತಾಡಿದ್ರೆ ತಪ್ಪು ಅಂತೀರಾ? ಅಣ್ಣ ತಂಗಿ ಮಧ್ಯ ಬರೋದು ಅಗತ್ಯನಾ ಅಂತಿದ್ದೀನಿ.